ఎత్తుకోరా ಅವ್ರು ತಿನ್ನಿ నువ్వు బీర్ వేసుకున్నా తినరా మేము అమ్ముతాడు అయిపోయా మా జట్ల స్నాప్ ತೆಗಿಯೋ ಸ್ನ್ಯಾಪ್ ಬೇಡ ಕೊಡ್ಸಲಿ ಇವರಪ್ಪ ಎಣ್ಣೆ ಬೇಕು ಕುಡ್ಸು ನೀಲ್ಲೊಂದು ಚೀಪಿಸ್ಕೊಂಡೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಮಾಂಸ ಮದ್ಯ ಸೇವಿಸಿ ಪಾರ್ಟಿ ನಡೆಸಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳು ಪಾರ್ಟಿ ನಡೆಸಿರುವ ದೃಶ್ಯಗಳು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿವೆ. ವಿದ್ಯಾರ್ಥಿ ನಿಲಯದಲ್ಲಿ ಇಂತಹ ಘಟನೆ ಹೇಗೆ ನಡೆಯಿತು? ಹಾಸ್ಟೆಲ್ಗೆ ಮದ್ಯ ಮತ್ತು ಇತರೆ ವಸ್ತುಗಳು ಹೇಗೆ ಬಂದವು? ವಾರ್ಡನ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಕೆಲವರು ವಾರ್ಡನ್ ಸಹಕಾರವಿದ್ದಿರಬಹುದು ಎಂಬ ಆರೋಪವನ್ನು ಮಾಡುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯಗಳಲ್ಲಿ ಶಿಸ್ತು ಹಾಗೂ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದಂತಹ ಸಂದರ್ಭದಲ್ಲಿ ಇಂತಹ ವಿಡಿಯೋಗಳು ಹೊರಬಿದ್ದಿರುವುದು ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಅವ್ರು ತಿನ್ನಿ నువ్వు బీర్ వేసుకున్నా తినరా మేము అమ్ముతాడు అయిపోయా మా జట్ల స్నాప్ ತೆಗಿಯೋ ಸ್ನ್ಯಾಪ್ ಬೇಡ ಈ ನಮ್ಮ ಇಲ್ಲಿ ತಮಾಷೆ ತೆಂಗ್ಲಾಡ್ಕೊಂತಾರೆ ಗಾಡಿ ಹೋಗುವ ನೀನು ಬಾಯ್ ಎಣ್ಣೆ ಬೇಕು ಕೊಡ್ಸಲಿ ಇವರಪ್ಪ ಎಣ್ಣೆ ಬೇಕು ಕುಡ್ಸು ನೀಲ್ಲೊಂದು ಚೀಪಿಸ್ಕೊಂಡೆ ಒಂದ್ ಮೂಲ ಆಗಿಲ್ಲ ಮಚ್ಚ ನಾಯನ್ಕಲ್ಲ ಅದು ರೈತ ರೈಸ್ ನೋಡ್ ಸ್ವಲ್ಪ ಅವ್ರಿಗೆ ಬೇಕೇನ ಈತ ಪಡ್ಕೊಲೆ ನಾದಾನಕ್ ಪೈರಾ ಇದೇ ಹಿಂಗೋಟ್ ಪಟ್ಕೋ ನಾ ಸಿನಿಗ ಮಚ್ಚ ನೀರೇದ್ರಾ ನಾದೀಗ ಇದೆ ఉంది ತೋರ್ಸ್ಕೊಂಡ ನೀಳ ಇವತ್ತು ಹಿಂಗ ತಾಯಿ ಒಂದು ತಕ್ಕೋ ಏನಾರು ಸುದರ್ಶನ್ ಕಣ ಕಾದು ಆತ ನಿಲ್ಪರ್ ತಿನ್ಲಕ್ಕೆ ಎದ್ರಾ ನಮ್ಮ ಇಂತೇನಾ ಆಲ್ರೆಡಿ ಆತ ಎತ್ತೇ ಬಡ ಬಾ ಎಲ್ಲ ಬೀರು వద్దు బీర్ ఏందన్న ఏ ఆర్డరింగ్స్ తాగినవానికి ఎవరికి అని బీర్ ఇచ్చా నేను మొహం పగలేసా ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲಿ ಎಂದು ಪೋಷಕರು ಹಾಸ್ಟೆಲ್ಗೆ ಸೇರಿಸಿದರೆ ಇಂತಹ ಘಟನೆಗಳು ಆತಂಕ ಮೂಡಿಸುತ್ತಿವೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಘಟನೆ ಕುರಿತು ಸಮಾಜ ಕಲ್ಯಾಣ ಇಲಾಖೆ ಸಮಗ್ರ ತನಿಖೆ ನಡೆಸಿ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ವಿದ್ಯಾರ್ಥಿ ನಿಲಯದಲ್ಲಿ ಶಿಸ್ತು ಕಾಪಾಡಲು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಅಗತ್ಯವಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಒಂದು ವಿಡಿಯೋ ಸಾಮಾಜಿಕ ತಾಣಗಳಲ್ಲೆಲ್ಲ ಹರಿದಾಡ್ತಾ ಇದೆ. ಅದನ್ನು ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಯಾಕೆಂದರೆ SP ಆಫೀಸ್ ಮುಂಭಾಗದಲ್ಲಿರುವಂಥ ಒಂದು ಹಾಸ್ಟೆಲ್ನಲ್ಲಿ ಒಂದು PUC ಮಕ್ಕಳು ವಾರ್ಡನ್ ಜೊತೆ ಸೇರಿ ನಾನ್ ವೆಜ್ ಊಟವನ್ನು ಮಾಡಿಕೊಂಡು ಹಸಿ ಬಿಸಿಯಾಗಿ ಅದೇನೋ ಕುಡಿತಾರಲ್ವ ಅವೆಲ್ಲ ಕುಡ್ಕೊಂಡು ಬೀರ್ಗಳಂತೆ ಬ್ರಾಂದಿಗಳಂತೆ ಎಲ್ಲ ಕುಡ್ಕೊಂಡು ಮಜಾ ಮಾಡ್ತಾ ಇರೋಂಥ ವೀಡಿಯೋನ ಇವತ್ತಿನ ದಿನ ವೈರಲ್ ಮಾಡಿದ್ದಾರೆ. ಅದು ಯಾವಾಗಾಗಿದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಆದರೆ ವಿಡಿಯೋ ಮಾಡಿರೋದಂತೂ ನಿಜ, ಬಿಟ್ಟಿರೋದಂತೂ ನಿಜ. ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟ ಬೀಳ್ತೀನಿ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ವಾರ್ಡನ್ಗಳಿಗೆ ಕುಡಿಸೋದಕ್ಕೇನಾದರೂ ಬಿಟ್ಟಿದ್ದೀರಾ ನೀವು ಹಾಸ್ಟೆಲ್ಗಳಲ್ಲಿ ಹುಡುಗರಿಗೆಲ್ಲನೂ, ಅಥವಾ ಅವರನ್ನು ಶಿಸ್ತಿದ ಬೆಳೆಸೋದಕ್ಕೆ ತಾಯಿ ಥರ ಅನ್ನ ಹಾಕೋದಕ್ಕೇನಾದರೂ ಬಿಟ್ಟಿದ್ದೀರಾ ಅಂತ ನಾನು ಮೊದಲನೇದಾಗಿ ಜಿಲ್ಲಾಡಳಿತವನ್ನೇ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇರೋವಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ಶಿಸ್ತಿಲ್ಲ ಎಲ್ಲೂ ಇವತ್ತಿನ ದಿನ. ಅದೊಂದೇ ಹಾಸ್ಟೆಲ್ ಅಂತಲ್ಲ, ಸಾಕಷ್ಟು ಹಾಸ್ಟೆಲ್ಗಳಲ್ಲಿ ಒಳಗಡೆ ಹುಡುಗರು ಹೊಡೆದಾಡೋ ಅಂಥದ್ದು, ಬಡ್ದಾಡೋ ಅಂಥದ್ದು, ಎಣ್ಣೆ ಪಾರ್ಟಿ ಮಾಡೋ ಅಂಥದ್ದು, ಹಾಸ್ಟೆಲ್ ಇಲ್ಲದೆ ಇರೋವಂಥ ಹುಡುಗರು ಸಹಿತ ಒಳಗಡೆ ಬಂದು ಗುಂಡಾಗಿರಿ ಮಾಡೋ ಅಂಥದ್ದು, ಇದೆಲ್ಲ ಯಥೇಚ್ಛವಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ಕೋಬೇಕಾಗಿದೆ. ಅದು SP ಆಫೀಸ್ ಮುಂಭಾಗದಲ್ಲಿರುವಂಥ ಹಾಸ್ಟೆಲ್ಲೇ ಈ ರೀತಿ ನಡೆಯುತ್ತೆ ಅಂದರೆ ಇನ್ನು ಬೇರೆ ಬೇರೆ ಮೂಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿ ಏನೇನು ನಡಿಬೋದು ಅಂತ ಊಹೆ ಮಾಡಿಕೊಂಡ್ರೆ ನಿಜವಾಗ್ಲೂ ಭಯ ಆಗುತ್ತೆ.
ತಂದೆ ತಾಯಿ ನಿಮ್ಮನ್ನು ನಂಬಿ ಇವತ್ತಿನ ದಿನ ಮಕ್ಕಳನ್ನ ಹಾಸ್ಟೆಲ್ಗಳಲ್ಲಿ ಬಿಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುತ್ತೆ, ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂಥೇಳಿ ಇವತ್ತು ಅವರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಾ. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅದು ಯಾವಾಗೇ ಮಾಡಿರಲಿ ವಿಡಿಯೋ, ಅದು ಯಾವತ್ತಿಂದೇ ಆಗಿರಲಿ, ಅದರಿಂದ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಿ ಈ ವಾರ್ಡನ್ಗಳನ್ನೆಲ್ಲ ಒಂದು ಸಭೆಗೆ ಕರೆದು ಚೀಮಾರಿ ಹಾಕಿ ಶಿಸ್ತಿಂದ ಹಾಸ್ಟೆಲ್ಗಳನ್ನ ನಡೆಸೋ ರೀತಿ ಮಾಡಬೇಕಾಗಿದೆ. ಇದನ್ನು ಈ ಕೂಡಲೇ ಜಿಲ್ಲಾಡಳಿತ ಮಾಡಲೇಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ನಿಜವಾಗ್ಲೂ ಬೇರೆ ರೀತಿಯ ಒಂದು ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಈ ವಿಡಿಯೋಗಳು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ವಿಡಿಯೋಗಳ ಸತ್ಯಾಸತ್ಯತೆ ಹಾಗೂ ಘಟನೆಗೆ ಕಾರಣರಾದವರ ಕುರಿತು ತನಿಖೆ ನಡೆಸಿದ ಬಳಿಕವೇ ನಿಖರ ಚಿತ್ರಣ ಹೊರಬರಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.